ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಸೂಕ್ಷ್ಮ ವಿಷಯವಾಗಿದ್ದು, ಗಣೇಶೋತ್ಸವದ ಕಾರ್ಯಕ್ರಮಗಳು ನಡೆಯುವಾಗ ಏಕಾಏಕಿ ಕಾರ್ಯಕ್ರಮ ನಿಲ್ಲಿಸುವುದು ಸರಿಯಾದ ಕ್ರಮವಲ್ಲ. ರಾತ್ರಿ 10 ಗಂಟೆಯ ಬಳಿಕ ಮೈಕ್ ಬಳಸುತ್ತಿರುವ ಕಾರ್ಯಕ್ರಮ ಸಂಘಟಕರಿಗೆ ಮನವರಿಕೆ ಮಾಡಿ ಕಾನೂನು ಪ್ರಕಾರವೇ ಕಾರ್ಯಕ್ರಮ ನಡೆಸಲು ಅವಕಾಶ ನೀಡಿ. ಆದರೆ ಕಾನೂನು ಪಾಲನೆಯ ನೆಪದಲ್ಲಿ ಜನರಲ್ಲಿ ಗೊಂದಲ ಮಾಡಬೇಡಿ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಳ್ಳಿಪಾಡಿ ಗುತ್ತು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಬಿಸಿ ರೋಡ್ನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಂಟ್ವಾಳ ನಗರ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ವೃತ್ತ ನಿರೀಕ್ಷಕರಾದ ಅನಂತ ಪದ್ಮನಾಭ ಹಾಗೂ ಶಿವಪ್ರಕಾಶ್ ಅವರಿಗೆ ಸೂಚನೆ ನೀಡಿದ ಶಾಸಕರು, ಕಾನೂನು ಪಾಲನೆಗೆ ನಮ್ಮದು ವಿರೋಧ ಇಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆರ್ಥಿಕ ವಹಿವಾಟು ನಡೆಯುವುದು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ. ರಾತ್ರಿ 12 ಗಂಟೆಯವರೆಗೆ ಮೈಕ್ ಬಳಸಬಹುದು ಎನ್ನುವುದು ಕಾನೂನಿನಲ್ಲೇ ಇದೆ. ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರು ಇಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ತಿಳಿ ಹೇಳಿದ್ರು. ಹಲವು ಸಮಯಗಳ ಬಳಿಕ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯುತ್ತಿದ್ದರೂ ತಹಶೀಲ್ದಾರ್, ಪೊಲೀಸ್ ಇಲಾಖೆ, ಸರ್ವೆ ಇಲಾಖೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಭೆಗೆ ಗೈರು ಹಾಜರಾಗಿರುವ ಬಗ್ಗೆ ಶಾಸಕ ರಾಜೇಶ್ ನಾಯ್ಕ್ ಹಾಗೂ ಕೆಡಿಪಿಯ ನಾಮನಿರ್ದೇಶಿತ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮೇಲಾಧಿಕಾರಿಗಳು ಸಭೆಗೆ ಗೈರಾದರೆ ಅವರ ಪರವಾಗಿ ಅಧೀನ ಅಧಿಕಾರಿಗಳನ್ನಾದರೂ ಕಳುಹಿಸಬೇಕು. ಸಭೆಯ ಬಗ್ಗೆ ಅಧಿಕಾರಿಗಳಲ್ಲಿ ಅಸಡ್ಡೆ ಇರುವುದರಿಂದ ಸಭೆಗೆ ಬಂದಿಲ್ಲ. ಇಂತಹ ಅಧಿಕಾರಿಗಳು ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತಾರೆ ಎಂದು ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮನೆ ಕಟ್ಟಿ ಕುಳಿತ ಫಲಾನುಭವಿಗಳಿಗೆ 94C, 94CC ಹಕ್ಕುಪತ್ರ ನೀಡಲು ಏನು ಸಮಸ್ಯೆ ಎಂದು ಸದಸ್ಯ ಮೊಹಮ್ಮದ್ ನಂದಾವರ ಪ್ರಶ್ನಿಸಿದರು. ಉಪ ತಹಶೀಲ್ದಾರ್ ನವೀನ್ ಬೆಂಜನಪದವು ಪ್ರತಿಕ್ರಿಯಿಸಿ, ಅರಣ್ಯ, ಸರ್ಕಾರಿ ಜಮೀನು ಅಳತೆಯಲ್ಲಿ ಸಮಸ್ಯೆ ಇರುವ ಕಡತಗಳನ್ನು ಮಾತ್ರ ಬಾಕಿ ಇಡಲಾಗಿದೆ ಎಂದು ತಿಳಿಸಿದರು. ಸಣ್ಣ ಪುಟ್ಟ ಕಾರಣಗಳಿಗೆ ಕಡತಗಳನ್ನು ಬಾಕಿಯಿಡಬೇಡಿ. 94C, 94CC ಹಕ್ಕುಪತ್ರಗಳನ್ನು ತಕ್ಷಣ ಕೊಟ್ಟು ಬಿಡಿ ಎಂದು ಶಾಸಕ ರಾಜೇಶ್ ನಾಯ್ಕ್ ಅವರು ಸೂಚನೆ ನೀಡಿದರು. ಲೋಕೋಪಯೋಗಿ ಇಲಾಖೆಯ ರಸ್ತೆಗಳು ಮಳೆಗೆ ಹಾನಿಯಾಗಿದ್ದು, ಸಭೆಯಲ್ಲಿ ಮಾಹಿತಿ ನೀಡಲು ಜವಾಬ್ದಾರಿಯುತ ಅಧಿಕಾರಿಗಳು ಭಾಗವಹಿಸುವಂತೆ ಶಾಸಕ ರಾಜೇಶ್ ನಾಯ್ಕ್ ಅವರು ಸೂಚಿಸಿದರು. Noise pollution, regulation and control rules 2000 ಇದೊಂದು ಇದೆ. ಇದು 12 ಗಂಟೆ ತನಕ ಬರುವ ಅಧಿಕಾರಿಗಳ ಹತ್ರ ಇದೆ. ಇದನ್ನೆಲ್ಲ ಮಾಡಿಕೊಡು, ನಾವೆಲ್ಲ ಓದ್ತೇವೆ. ಯಾಕೆಂದ್ರೆ ನಮಗೆ ನಿಮ್ಮ ಹತ್ರ ಮಾತಾಡೋದು ನೀವು ಹಾಗೆ ಅಂತ ನೀವೇ ಮಾಡಿದ ಕಾನೂನು ನಾವೇನು ಮಾಡಬೇಕು ಅಂತ ಕೇಳಿದ್ರೆ ನಮಗೆ ಉತ್ತರ ಕಾನೂನು ಮಾಡೋಕೆ ಸ್ವಲ್ಪ ಮಾಡಿ ಮಾತಲ್ಲಿ ಹೇಳಿದ್ರೆ ಜನಕ್ಕೆ ಹೇಳ್ತಾರೆ. ಒಳ್ಳೆ ಮಾತು, ಒಳ್ಳೆ ಮಾತಲ್ಲಿ ಹೇಳಿ. ಕೆಲವು ಹೇಳ್ತಾರೆ ನಾವೆಲ್ಲ ಸರಿ ಅಂತ ಹೇಳೋದಿಲ್ಲ. ಪಬ್ಲಿಕಲ್ಲಿ ಕೆಲವು ಸಲ ಸ್ವಲ್ಪ ನಿಮಗೆ ತೊಂದರೆ, ನೀವು ರಾತ್ರಿ ಬಿದ್ದರೆ ದಿವಸ ನೀವು ನಿಮ್ಮ ಮೂರು ಸರಿ ಅದನ್ನು ನಾನು ಒಪ್ಕೊಳ್ತೇನೆ. ರಾತ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ. ವೇದಿಕೆಯಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷೆ ಜಯಂತಿ ಪೂಜಾರಿ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಮಂಜುನಾಥ್, ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಸದಾನಂದ ಶೆಟ್ಟಿ, ಗಿರೀಶ್ ಕುಮಾರ್ ಪೆರ್ವಾ, ಮೊಹಮ್ಮದ್ ನಂದಾವ್ರ, ಶೋಭಾ ರೈ, ಅಬ್ದುಲ್ಲಾ ಎ ಕೊಳ್ನಾಡು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಕುಮಾರ್ ಸ್ವಾಗತಿಸಿ ವಂದಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches.